ನಿನ್ನೆ ಒಬ್ಬ ಶಾಸಕರು ಕೇಸ್ ಏನಾನ ಇರಲಿ, ಅದು ಒಬ್ಬ ಶಾಸಕರು ಅವರು ಜನ ಚುನಾಯಿತ ಮಾಡಿದ್ದಾರೆ, ಅವ್ರ ಏರಿಯಾದಲ್ಲಿ ಹೋಗಿ ಕಾರ್ಯಕ್ರಮ ಮಾಡೋ ಅಂಥದ್ದು ಅವರ ಕರ್ತವ್ಯ, ಕುಂದುಕೊರತೆ ಕೇಳುವಂಥದ್ದು ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಅವ್ರ ಮೇಲೆ ಮೊಟ್ಟೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಮುನಿರತ್ನಮ್ಮ ಹೇಳೋ ರೀತಿ ಅದರಲ್ಲಿ ಆಸಿಡ್ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ಮುನಿರತ್ನಮ್ಮ ಅವರು ಪದೇ ಪದೇ ಹೇಳಿದ್ದಾರೆ. ಇದನ್ನು ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ. ಸರಣಿ ರೀತಿ ಒಂದು ಸಿ ಟಿ ರವಿಯ ಪ್ರಕರಣ ಆಯಿತು, ಆಗಿನ್ನ ಒಂದು ವಾರ ಆಗಿಲ್ಲ, ಆಗಲೇ ಇನ್ನೊಬ್ಬ BJP MLA ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರ್ತಾ ಇದೆ. ಈ ಕಾಂಗ್ರೆಸ್ ಶಾಸಕರು ಒಂದು 10 ಶಾಸಕರ ಮೇಲೆ ಕೇಸ್ ಇದೆ, ಮರ್ಡರ್ ಕೇಸ್ ಇದೆ, ರೇಪ್ ಕೇಸ್ ಇದೆ, ದುಡ್ಡು ಹೊಡೆದಿರೋ ಕೇಸ್ ಇದೆ, ಲೂಟಿ ಕೇಸ್ ಇದೆ, ಒಂದು 10 ಜನ. ಹಂಗಾರೆ ಅಲ್ಲೆಲ್ಲ BJP ಅವ್ರ ಮೇಲೆ ಮೊಟ್ಟೆ ಹೊಡೆದಿದ್ರ, ಕಲ್ಲು ಹೊಡೆದಿದ್ರ? ಪ್ರಜಾಪ್ರಭುತ್ವದಲ್ಲಿ ಕೋರ್ಟ್ ತೀರ್ಮಾನ ಆಗೋವರೆಗೂ ಕೂಡ, ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋ ಕೂಡ ಅವನು ಆಪಾದಿತ ಅಲ್ಲ, ಅಪರಾಧಿ ಅಷ್ಟೇ. ಇವತ್ತು ಈ ರೀತಿ ದೌರ್ಜನ್ಯವನ್ನ ಮಾಡಿ ಮುನಿರತ್ನಮ್ಮ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಖಂಡನೀಯ. ಮಾತತ್ರೆ ಅದನ್ನು ಒಂದು SIT ಕೊಟ್ಬಿಡ್ತಾರೆ. ಇನ್ನು ಮಾಡಿದ್ರು ಅದು ಒಂದು SIT, ಅದು ಒಂದು ರೆಗ್ಯುಲರ್ ಇವ್ರದ್ದು. ಏನು ಮಾಡಿದ್ರು SIT. ಯಾಕಂದ್ರೆ ಗೃಹ ಸಚಿವರು ಪಾಪ ಅವರು ಆ ಖಾತೆನೇ ನೋಡ್ಕೊಂತ ಇಲ್ಲ. ನಾನು ಅಸೆಂಬ್ಲಿಯಲ್ಲೇ ಹೇಳಿದ್ದೀನಿ, ಒಲ್ಲದ ಖಾತೆಯನ್ನು ಇಟ್ಕೊಂಡು ಯಾಕೆ ಕೆಲಸ ಮಾಡ್ತೀರಾ ಅಂತ ಅಸೆಂಬ್ಲಿಯಲ್ಲೇ ನಾನು ಹೇಳಿದ್ದೀನಿ ಪರಮೇಶ್ವರ್ ಅವರು. ಅದರಿಂದ ಈ ಘಟನೆ ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇರೋದು ಇದೊಂದು ತಾಲಿಬಾನ್ ಸರ್ಕಾರದ ಅಪರಾವತಾರ ಅಂತ ಹೇಳಿದ್ದೀನಿ. ಇದರಿಂದ ಮುಂದೆ ರಾಜ್ಯದ ಜನ ಈ ಗೂಂಡಾಗಿರಿ ಸರ್ಕಾರಕ್ಕೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಈಗ ಮುನಿರತ್ನ ಅವರು ಏನಂದ್ರೆ, ಒಂದು ಕಡೆಗೆ ಇದು ಅವರ ಮೇಲೆ ಒಂದಷ್ಟು ಅನುಮಾನಗಳು ತಳ್ತಾ ಇರ್ತಕ್ಕಂಥದ್ದು. ಆಡಿಯೋದಲ್ಲಿ ತಾವು ಅಬ್ಸರ್ವ್ ಮಾಡಿರ್ಬೋದು, ಈಗಾಗಲೇ ಕೆಲ ಮಾಧ್ಯಮಗಳು ಕೂಡ ಅಬ್ಸರ್ವ್ ಆಗಿರ್ತಕ್ಕಂಥದ್ದು. ಅವರು ದಾಳಿ ನಡೆಯೋದಕ್ಕೂ ಮುಂಚೆನೆ ಆಸಿಡ್ ಅಟ್ಯಾಕ್ ಅಂತಕ್ಕಂಥ ಒಂದು ಮಾತಾಡ್ತಾರೆ. ಅಂದ್ರೆ ಇನ್ನು ಮೊಟ್ಟೆ ಕೂಡ ಬೀಳೋದಕ್ಕೂ ಮುಂಚೆನೆ ಎಲ್ಲವನ್ನೂ ನೋಡ್ತಿದ್ರೆ ಹೈಡ್ರಾಮಾ ಅಂತ ಒಂದು ಅನುಮಾನಗಳು ಬರ್ತಾ ಇರ್ತಕ್ಕಂಥ. ಜೊತೆಗೆ ಏನ್ ಹಿಂದೆ ಒಕ್ಕಲಿಗ ಮಹಿಳೆಯನ್ನ ನಿಲ್ಲಿಸಿದಂತ ವಿಚಾರ ಇತ್ತು, ಆದ್ರೆ FSL ರಿಪೋರ್ಟ್ ಕೂಡ ಬಂದಿದೆ ಅಂತೆ. ಸೊ ಆ ರಿಪೋರ್ಟ್ ಬಂದಿರೋ ಹಿನ್ನೆಲೆಯಲ್ಲಿ ಆತಂಕದಲ್ಲಿ ಅವರು ಈ ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ. ಅಲ್ಲ, ಈಗ ಡೈವರ್ಟ್ ಮಾಡಿದ್ರೆ ಅದು ಕೂಡ ಎಲ್ಲ ತನಿಖೆಯಲ್ಲಿ ಹೊರಬರ್ತೈತಲ್ಲ. ತನಿಖೆಗೆ ಹೊರಬರಕ್ ಮುಂಚೆನೆ ಅದರ ಬಗ್ಗೆ ಕಾಮೆಂಟ್ ಮಾಡುವಂಥದ್ದು ಎಷ್ಟು ಸರಿ? ಈಗ ಯಾಕೆ ಹಂಗಾರೆ ಪೊಲೀಸರು ತನಿಖೆ ಯಾಕೆ ಬೇಕಂಗಾರೆ? ಪೊಲೀಸರು ತನಿಖೆನೇ ಮಾಡಬೇಡ, ಬಿಟ್ಬಿಡಿ, ಇವರೇ ರಿಪೋರ್ಟ್ ಕೊಟ್ಬಿಡ್ಲಿ, ಕಾಂಗ್ರೆಸ್ ಅವರೇ ರಿಪೋರ್ಟ್ ಕೊಟ್ಬಿಡಿ, ತನಿಖೆ ಆಗಲಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಮೊಟ್ಟೆ ಎಸ್ತಿರೋರು ಯಾರು ಅಂತನೂ ಕೂಡ ತನಿಖೆಯಲ್ಲಿ ಹೊರಬರಲಿ. ಅದಕ್ಕೆ ಸಾಕ್ಷ್ಯಾಧಾರಗಳು ಬೇಕಲ್ಲ, ಆ ಸಾಕ್ಷ್ಯಾಧಾರಗಳೆಲ್ಲ ಈಚೆ ಬರಲಿ. ಯಾವ ರೀತಿಯ ತನಿಖೆ ಸೂಕ್ತ ಅಂತಾರೆ? ಈಗಾಗಲೇ ಮುನಿರತ್ನಮ್ಮ ಅವರು ಪೊಲೀಸರೇ ನನ್ನನ್ನು ಕಾಪಾಡಿದ್ದಾರೆ ಅಂತಾನು ಮಾತು ಹೇಳಿದ್ದಾರೆ. ಮೋಸ್ಟ್ಲಿ ಅವರಿಗೆ ಪೊಲೀಸರ ಮೇಲೆ ವಿಶ್ವಾಸ ಇರ್ಬೋದು. ಅದರಿಂದ ಈಗ ಮುನಿರತ್ನಮ್ಮ ಅವರು ಯಾವ ತನಿಖೆಗೆ ಆಗ್ರಹ ಮಾಡ್ತಾರೋ ಅದಕ್ಕೆ ನಮ್ಮ ಪಾರ್ಟಿನೂ ಕೂಡ ಬೆಂಬಲವನ್ನು ಮಾಡ್ತೀವಿ. ನಾವು ಇದು ನಿಷ್ಪಕ್ಷವಾದಂಥ ತನಿಖೆ ಆಗಬೇಕು ಅನ್ನೋ ಬೇಡಿಕೆಯನ್ನು ಹೇಳ್ತಾ ಇದ್ದೀವಿ. ಈಗಾಗಲೇ CT ರವಿ ಅವ್ರದ್ದು ನಾವು ನ್ಯಾಯಾಂಗ ತನಿಖೆ ಕೇಳಿದ್ದೀರಿ. ಇದನ್ನು ಕೂಡ ಅದೇ ರೀತಿ ತನಿಖೆಯನ್ನು ಒಪ್ಪಿಸಿ, ಪದೇ ಪದೇ ಈ ಥರ BJP MLAಗಳನ್ನು ಟಾರ್ಗೆಟ್ ಮಾಡಿ ಹಲ್ಲೆ ಮಾಡ್ತಾ ಇರೋವಂಥದ್ದು, ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳಾಗ್ತಾ ಇರೋವಂಥದ್ದು, ಈ ಘಟನೆ ರಿಪೀಟ್ ಆಗ್ತಾ ಇದೆ. ಅದರಿಂದ ಇದ್ರ ವಿರುದ್ಧ ನಾವು ಹೋರಾಟಗಳನ್ನು ರೂಪಿಸ್ತೀವಿ. ನಾವು ಕೇಂದ್ರಕ್ಕೆ ಏನಾದರೂ ನಿಯೋಗ ಹೋಗುವಂಥದ್ದು ಅಥವಾ ಕೇಂದ್ರ ನಾಯಕರನ್ನ ಭೇಟಿ ಆಗುವಂಥದ್ದು, ಕೇಂದ್ರ ಗೃಹ ಇಲಾಖೆ ಆ ರೀತಿ ಏನಾದರೂ, ಈಗ ಇಬ್ಬರು ಶಾಸಕರಾಗಿ ಮೇಲೆ ಅಲ್ಲೇ ಆಯಿತು, ಏನಾದರೂ ಆ ಬಗ್ಗೆ ಏನಾದರೂ ಚಿಂತನೆಗಳನ್ನು ಶುರುವಾಗಿದೆ? ಮಾತಾಡ್ತೀರಿ ಓಕೆ. ಘಟನೆ ಆದ ಬಳಿಕ ಶಾಸಕರು ತಾವೇನಾದ್ರೂ ಮಾತಾಡಿದ್ರೆ ಮುನಿರತ್ನ ಅವ್ರ ಹತ್ರ ಮಾತಾಡಿದ್ರ ಅದ್ರ ಬಗ್ಗೆ? ಎಲ್ಲರೂ ಕೂಡ ನಾವು ನಮ್ಮ ಪಾರ್ಟಿಯ MLA ಯಾರಿದ್ದಾರೆ ಅವ್ರ ಜೊತೆ ನಾವು ನಿಂತಿದ್ವಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.